ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. MCC ಅವರು ಪ್ರಾವಿಷನಲ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. UG 2026 ಕೌನ್ಸಿಲಿಂಗ್ ರೌಂಡ್ 1 ಪ್ರಾವಿಷನಲ್ ರಿಸಲ್ಟ್ಸ್ ಆರ್ ಔಟ್ ಆನ್ 20th August 2026. If any discrepancy is there, you can report to MCC before 4 PM. 3:59 ಅಂತ ಕೊಟ್ಟಿದ್ದಾರೆ. ಓಕೆ, 4 PM 21st August 2026 via candidates grievances and query redressal ಸಿಸ್ಟಮ್. ಈಗ ಎಲ್ರಿಗೂ ನಮಗೂ ಕುತೂಹಲ ಇರೋದು ಏನು ಅಂದರೆ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾರ್ಯಾರು KEA ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ಥ್ರೂ MCC ಎಲ್ಲಿ ಸಿಕ್ಕಿರಬಹುದು? ಯಾಕೆ ನಮ್ಗೆ ಅಷ್ಟೊಂದು ಕುತೂಹಲ ಇದೆ ಅಂದರೆ, ಅಲ್ಲೆಲ್ಲ ಏಮ್ಸ್ ಅಲ್ಲಿ ಜಿಪ್ಮರ್ ಅಲ್ಲಿ ಏನಾದರೂ ಸಿಕ್ಕರೆ ಅವರೆಲ್ಲ KEA ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋಗ್ತಾರೆ. KEA ಕೌನ್ಸಿಲಿಂಗ್ ಇಂದ ತುಂಬಾ ಜನ ಹೊರಗಡೆ ಹೋದಾಗ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ತಗೊಂಡಾಗ ಇಲ್ಲೊಂದಷ್ಟು ಸೀಟ್ಸು ಖಾಲಿ ಆಗುತ್ತೆ. ಹಾಗಾಗಿ ನಿಮ್ಮ ಸೀಟ್ಸ್ ಎಲ್ಲ ಅಪ್ಗ್ರೇಡ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಾನು ಕೊಡ್ತಿರೋದು ಆಲ್ ಇಂಡಿಯಾ ರ್ಯಾಂಕ್ ಕೊಡ್ತಾ ಇದ್ದೀನಿ. KEA ಕೌನ್ಸಿಲಿಂಗ್ ಅಲ್ಲಿ ಎಲ್ಲಿ ಅಲಾಟ್ ಆಗಿದೆ, ಯಾಕೆಂದ್ರೆ ಫಸ್ಟ್ ರೌಂಡ್ ಮಾಕ್ ರಿಸಲ್ಟ್ ಬಂದಿದೆ. ಸೊ KEA ಮೂಲಕ ಈ ರ್ಯಾಂಕ್ ಅವ್ರಿಗೆ ನೀಟ್ AR ಅವ್ರಿಗೆ ಎಲ್ಲಿ ಅಲಾಟ್ ಆಗಿದೆ, ಅದೇ ಕ್ಯಾಂಡಿಡೇಟ್ಗೆ ಥ್ರೂ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯಿಂದ ಎಲ್ಲಿ ಸಿಕ್ಕಿದೆ. ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಸ್ಟೂಡೆಂಟು KEA ಸೀಟ್ ಉಳಿಸ್ಕೋತಾರ, MCC ಸೀಟ್ ಉಳಿಸ್ಕೋತಾರ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದರಿಂದ ಅರ್ಥ ಆಗುತ್ತೆ ಎಷ್ಟು ಜನ ಹೊರಗಡೆ ಹೋಗ್ಬೋದು ಅಂತ. ಎಷ್ಟು ಜಾಸ್ತಿ ಜನ ಹೊರಗಡೆ ಹೋದಾಗ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್ ಇದ್ದಿದ್ದು 48, ಅವ್ರಿಗೆ BMC ಸಿಕ್ಕಿತ್ತು. ಈಗ ಅವ್ರಿಗೆ ಏಮ್ಸ್ ಡೆಲ್ಲಿಯಲ್ಲಿ ಸಿಕ್ಕಿದೆ. ಖಂಡಿತ ಏಮ್ಸ್ ಡೆಲ್ಲಿಗೆ ಹೋಗ್ತಾರೆ, ಖಂಡಿತ. ನೆಕ್ಸ್ಟ್ ಇರೋದು ಸೆಕೆಂಡ್ ಬಂದಿರೋದು ಕರ್ನಾಟಕದಲ್ಲಿ ರ್ಯಾಂಕ್ 64, ಅವ್ರಿಗೂ BMC ಅಲಾಟ್ ಆಗಿತ್ತು. ಜಿಪ್ಮರ್ ಪಾಂಡಿಚೇರಿಗೆ ಹೋಗ್ತಾರೆ. ಜಿಪ್ಮರ್ ಪಾಂಡಿಚೇರಿಯಲ್ಲಿ ಖಂಡಿತ ಅವರು ಅಡ್ಮಿಷನ್ ತಗೋತಾರೆ. ಸೊ ಇಲ್ಲೂ ಖಾಲಿ ಆಗ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಇರೋದು ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ 94, ಅವ್ರಿಗೂ BMC ಸಿಕ್ಕಿತ್ತು, ಅವ್ರಿಗೂ ಜಿಪ್ಮರ್ ಪಾಂಡಿಚೇರಿಯಲ್ಲಿ ಆಗಿದೆ. ಇಲ್ಲೊಂದು ಸ್ಪೆಷಲ್ ಕೇಸ್ ಇದೆ. ರ್ಯಾಂಕ್ 109 4 ಅಲ್ಲಿರೋದು BMC ಸಿಕ್ಕಿದೆ, ಅವ್ರಿಗೆ MCC ಸಹ BMC ಸಿಕ್ಕಿದೆ. ಸೊ ಎಲ್ಲ ಯೂಟ್ಯೂಬರ್ಸು ಜೊತೆಗೆ KEA ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಅವರು ಸಹ ಹೇಳ್ತಾರೆ, ದಯವಿಟ್ಟು MCC ಕೌನ್ಸಿಲಿಂಗ್ ಅಲ್ಲಿ ನೀವು ಅಡ್ಮಿಷನ್ ತಗೊಳ್ಳಿ, ರ್ಯಾಂಕ್ ನಂಬರ್ 109, ಸೊ ದಟ್ ಈ ಸೀಟ್ ಇಲ್ಲಿ ಖಾಲಿ ಆಗುತ್ತೆ. ನಮ್ಮ ಕರ್ನಾಟಕದ ಇನ್ನೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ಸೀಟ್ ಸಿಗುತ್ತೆ. ಸೊ ದಯವಿಟ್ಟು ಈ 109 ಇರೋರು, ಇನ್ನು ಕೆಲವರು ಸೇಮ್ ಕಾಲೇಜ್ ಸಿಕ್ಕಿದೆ ಥ್ರೂ KEA ಅಂಡ್ ಆಲ್ಸೋ ಥ್ರೂ MCC, ಅವರೆಲ್ಲ ಖಂಡಿತ ಥ್ರೂ MCC ಅಡ್ಮಿಷನ್ ತಗೊಂಡ್ರೆ ಸೊ ಒಂದಷ್ಟು ಸೀಟ್ಸು ಖಾಲಿ ಆಗುತ್ತೆ. ನೆಕ್ಸ್ಟ್ ರ್ಯಾಂಕ್ 148 BMC ಸಿಕ್ಕಿತ್ತು, ಅವ್ರಿಗೆ ಜಿಪ್ಮರ್ ಪಾಂಡಿಚೇರಿ ಸಿಕ್ಕಿದೆ. ರ್ಯಾಂಕ್ 190 ಕಿಮ್ಸ್ ಹುಬ್ಳಿಯಲ್ಲಿ ಸಿಕ್ಕಿತ್ತು, ಜಿಪ್ಮರ್ ಪಾಂಡಿಚೇರಿ. 219 ಆಲ್ ಇಂಡಿಯಾ ರ್ಯಾಂಕು BMC ಸಿಕ್ಕಿದೆ ಕರ್ನಾಟಕದಲ್ಲಿ, MCC ಮೂಲಕ ಜಿಪ್ಮರ್ ಪಾಂಡಿಚೇರಿ. ನೆಕ್ಸ್ಟ್ ರ್ಯಾಂಕ್ 237 BMC ಏಮ್ಸ್ ಜೋಧ್ಪುರ್. 289 BMCನೇ ಏಮ್ಸ್ ರಿಷಿಕೇಶ್. 299 ಜಿಪ್ಮರ್ ಪಾಂಡಿಚೇರಿ. 336 ಏಮ್ಸ್ ಭುವನೇಶ್ವರ್. 361 ಏಮ್ಸ್ ಭೂಪಾಲ್. ಸೊ ಎಲ್ರಿಗೂ ಏಮ್ಸ್ ಅನ್ನೋ ಟ್ಯಾಗ್ ಬೇಕು ಮೆಡಿಕಲ್ ಅಲ್ಲಿ. ನಾನು ಏಮ್ಸ್ ಸ್ಟೂಡೆಂಟ್ ಅನ್ನೋದು ಬೇಕಾಗುತ್ತೆ, ಹಾಗಾಗಿ ಅವರೆಲ್ಲ ಖಂಡಿತ ಹೋಗ್ತಾರೆ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಕೇಸು ರ್ಯಾಂಕ್ ನಂಬರ್ 396. ರ್ಯಾಂಕ್ ನಂಬರ್ 396 ನಾನು ಅನ್ಕೊಂಡಿದ್ದೀನಿ ಅವರು MCC ಕೌನ್ಸಿಲಿಂಗ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿಲ್ಲ. ಈ ರ್ಯಾಂಕ್ 396ಗೆ BMC ಸಿಗೋದು ಅವ್ರು SDM ಅಲ್ಲೇ ತಗೊಂಡಿದ್ದಾರೆ. ಮೋಸ್ಟ್ಲಿ ಅವ್ರು ಧಾರವಾಡದವ್ರು ಇರ್ಬೋದು, ಅವ್ರ ಮನೆ ಪಕ್ಕನೇ ಕಾಲೇಜ್ ಇರಬೇಕು ಅನ್ಸುತ್ತೆ. ಸೊ ಆರಾಮಾಗಿ SDM ಅಲ್ಲೇ ಓದ್ಕೋಣ. ಈ ಒಂದು ಇಟ್ ಇಸ್ ಎ ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜ್, ಅವ್ರು SDM ಅಲ್ಲೇ ಹಾಕಿದ್ದಾರೆ ಅನ್ಸುತ್ತೆ. SDM ಅಲ್ಲೇ ಸಿಕ್ಕಿದೆ, ಅವರು MCC ಮೂಲಕನೂ ಟ್ರೈ ಮಾಡಕ್ ಹೋಗಿಲ್ಲ. ಯಾಕೆಂದ್ರೆ 396 ಅವರು BMC, MMC, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಹಾಕಿದ್ರು ಸಿಕ್ತಿತ್ತು. ಇಲ್ಲೂ ಅಷ್ಟೇ MCC ಮೂಲಕ ಸಿಕ್ತಿತ್ತು. ಅವ್ರಿಗೆ ಊರಲ್ಲೇ ಓದೋಣ ಅಂತ ಏನಾದ್ರು ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ 14th ಸೀರಿಯಲ್ ನಂಬರ್ 430 ಆಲ್ ಇಂಡಿಯಾ ರ್ಯಾಂಕು ಏಮ್ಸ್ ಭೂಪಾಲ್ ಅಲ್ಲಿ ಸಿಕ್ಕಿದೆ. 432 ಅವ್ರಿಗೆ ಕರ್ನಾಟಕದ ಮೂಲಕ MMC ಸಿಕ್ಕಿತ್ತು. ಈಗ ಪ್ರಾವಿಷನಲ್ ಫಸ್ಟ್ ರೌಂಡ್ ಅಲ್ಲಿ ಏಮ್ಸ್ ರಿಷಿಕೇಶ್. 436 ಅವ್ರಿಗೆ ಏಮ್ಸ್ ಮಂಗಳಗಿರಿ. 456 ಆಲ್ ಇಂಡಿಯಾ ರ್ಯಾಂಕ್ ಏಮ್ಸ್ ಭೂಪಾಲ್. 474 ಏಮ್ಸ್ ಮಂಗಳಗಿರಿ. 520 ಏಮ್ಸ್ ಭೂಪಾಲ್. 563 ಏಮ್ಸ್ ಭುವನೇಶ್ವರ್. 579 BMC. ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರು ಇಲ್ವೋ ಏನೋ ಗೊತ್ತಿಲ್ಲ, ಅವ್ರಿಗೆ MCC ಮೂಲಕ ಎಲ್ಲೂ ಅಲಾಟ್ ಆಗಿಲ್ಲ, ಮೋಸ್ಟ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅನ್ಕೊಂಡಿದ್ದೀನಿ. ಇವರೆಲ್ಲ ಮಾಡ್ಕೊಂಡಿದ್ರೆ ಇನ್ನೊಂದು ಇಬ್ಬರಿಗೆ ಕರ್ನಾಟಕದ ಹುಡುಗರಿಗೆ ಸೀಟ್ ಸಿಕ್ತಿತ್ತು. ರ್ಯಾಂಕ್ 586 ಏಮ್ಸ್ ಭುವನೇಶ್ವರ್. 612 ಏಮ್ಸ್ ನಾಗ್ಪುರ್. 613 ಏಮ್ಸ್ ಭುವನೇಶ್ವರ್. 24 ಸ್ಟೂಡೆಂಟ್ಸ್. ನೆಕ್ಸ್ಟ್ 25th ಸ್ಟೂಡೆಂಟು ಕರ್ನಾಟಕದಿಂದ
MCC ಮೂಲಕ ಪಾರ್ಟಿಸಿಪೇಟ್ ಮಾಡಿರೋರಿಗೆ. ಕರ್ನಾಟಕದಲ್ಲಿ BMC ಆಗಿತ್ತು, ಏಮ್ಸ್ ಭುವನೇಶ್ವರಲ್ಲಿ ಸಿಕ್ಕಿದೆ. 631 ರ್ಯಾಂಕ್ವರೆಗೆ ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಸಿಕ್ಕಿತ್ತು, ಅವ್ರಿಗೆ ಏಮ್ಸ್ ನಾಗ್ಪುರಲ್ಲೂ ಸಹ ಪ್ರಾವಿಷನಲ್ ರಿಸಲ್ಟ್ ಅಲ್ಲಿ ತೋರಿಸ್ತಾ ಇದೆ. ಮೋಸ್ಟ್ಲಿ ಇದೇ ಉಳ್ಕೊಳ್ಳುತ್ತೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಲ್ಲೂ. ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಕೇಸು 642, ಇಲ್ಲೂ BMC, MMC ಯಲ್ಲೂ BMC ಸಿಕ್ಕಿದೆ, MCC ಯಲ್ಲೂ BMCನೇ ಸಿಕ್ಕಿದೆ. ಸೊ ಇವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ದಯವಿಟ್ಟು ನೀವು MCC ಮುಖಾಂತರ ಅಡ್ಮಿಷನ್ ತಗೊಳ್ಳಿ. 649 ಏಮ್ಸ್ ನಾಗ್ಪುರ್, 654 ಜಿಪ್ಮರ್ ಪಾಂಡಿಚೇರಿ, 686 ಏಮ್ಸ್ ನಾಗ್ಪುರ್, 701 KMC ಮಣಿಪಾಲ್. ಇಲ್ಲಿ ಕರ್ನಾಟಕದಲ್ಲಿ BMC ಆಗಿದೆ, MCC ಮೂಲಕ ಅವರು KMC ಮಣಿಪಾಲ್ ಆಫ್ ಮಾಡಿದ್ದಾರೆ. ಇವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. KMC ಮೇಲೆ ನಂಬಿಕೆ ಇದ್ರೆ KMC ಮಣಿಪಾಲ್ಗೆ ಹೋಗ್ತಾರೆ, ಇಲ್ಲ BMC ಮೇಲೆ ನಂಬಿಕೆ ಇದ್ರೆ ಅವ್ರು KE ಮೂಲಕನೇ ಸೀಟ್ ತಗೋಬಹುದು ಅಂತ ಅನ್ಸುತ್ತೆ. 719 ಏಮ್ಸ್ ನಾಗ್ಪುರ್, 749 ಏಮ್ಸ್ ನಾಗ್ಪುರ್, 774 ಏಮ್ಸ್ ನಾಗ್ಪುರ್, 783 ಏಮ್ಸ್ ನಾಗ್ಪುರ್, 804 ಏಮ್ಸ್ ಮಂಗಳಗಿರಿ, 828 ಏಮ್ಸ್ ಮಂಗಳಗಿರಿ, 829 ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ BHU ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾರಣಾಸಿ, 839 ಏಮ್ಸ್ ಮಂಗಳಗಿರಿ, 863 ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ BHU, 886 ಏಮ್ಸ್ ಮಂಗಳಗಿರಿ, 894 ಜಿಪ್ಮರ್ ಪಾಂಡಿಚೇರಿ, 924 ಏಮ್ಸ್ ರಾಯ್ಪುರ್, 929 ಏಮ್ಸ್ ರಾಯ್ಪುರ್, 953 ಏಮ್ಸ್ ಮಂಗಳಗಿರಿ, 959 ರ್ಯಾಂಕ್ ಬಂದಿರೋರಿಗೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ BHU, 1015 ಬಂದಿರೋರಿಗೆ BHU ಅಲ್ಲೇ ಸಿಕ್ಕಿದೆ, 1016 BMC, 1022 BMC. ದಯವಿಟ್ಟು ರ್ಯಾಂಕ್ ನಂಬರ್ 1016 ಅಂಡ್ 1022 ದಯವಿಟ್ಟು ನೀವು MCC ಮೂಲಕನೇ BMCಯಲ್ಲಿ ಅಡ್ಮಿಷನ್ ತಗೊಳ್ಳಿ. ನೆಕ್ಸ್ಟ್ 1049 ಇವರು ಮೋಸ್ಟ್ಲಿ ಟ್ರೈ ಮಾಡಿಲ್ಲ ಅನ್ಸುತ್ತೆ MCC ಮುಖಾಂತರ, ಸೊ ಇಲ್ಲಿ BMCಯಲ್ಲಿ ಆಗಿದೆ. 1076 ಇದು ಅಷ್ಟೇ ನೋಡಿ, BMCನೇ ಇದೆ. ಸೊ ಇವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ದಯವಿಟ್ಟು ನೀವು MCC ಮುಖಾಂತರ ನಮ್ಮ BMCಗೆ ಬನ್ನಿ. ಇಲ್ಲಿ KE ಮುಖಾಂತರ BMC ಬಿಟ್ಕೊಡಿ ನಮ್ಮ ಹುಡುಗರಿಗೆ. 1104 ಏಮ್ಸ್ ಮಂಗಳಗಿರಿ, 1107 ಏಮ್ಸ್ ನಾಗ್ಪುರ್, 1157 ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ 1157 ಕ್ಯಾಂಡಿಡೇಟ್ ಟು ಟೇಕ್ ಅಡ್ಮಿಷನ್ ಥ್ರೂ MCC ಇನ್ BMC ಓನ್ಲಿ. ನೆಕ್ಸ್ಟ್ 1165 BMC, ತುಂಬ ಒಳ್ಳೆ ಕಾಲೇಜು, ಲಕ್ನೋದಲ್ಲಿರೋದು, ಕಿಂಗ್ ಜಾರ್ಜ್ ಮೆಡಿಕಲ್ ಯೂನಿವರ್ಸಿಟಿ ಕಾಲೇಜು. 1196 ಏಮ್ಸ್ ಮಂಗಳಗಿರಿ, 1198 ಏಮ್ಸ್ ಭುವನೇಶ್ವರ್, 1207 ಪ್ಲೀಸ್ ಯು ಟೇಕ್ ಅಡ್ಮಿಷನ್ ಥ್ರೂ MCC. ಈವನ್ 1211 1267 ಅವ್ರು ನೋಡಿ MS ರಾಮಯ್ಯದಲ್ಲಿ ತಗೊಂಡಿದ್ದಾರೆ, ಇಲ್ಲೆಲ್ಲೂ ಪಾರ್ಟಿಸಿಪೇಟೇ ಮಾಡಿಲ್ಲ. ಮೋಸ್ಟ್ಲಿ ಇವ್ರದ್ದು ಅಷ್ಟೇ ಎಲ್ಲೋ ಮತ್ತಿಕೆರೆಯಲ್ಲೇ ಮನೆ ಅನಿಸುತ್ತೆ. ಸೊ ಹಾಗಾಗಿ MS ರಾಮಯ್ಯ ತಗೊಂಡು ಆರಾಮಾಗಿ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅನ್ಸುತ್ತೆ, ಆರಾಮಾಗಿ ಇರೋಣ 5.5 ವರ್ಷ ಅನ್ಕೊಂಡು ಮೋಸ್ಟ್ಲಿ ಅಡ್ಮಿಷನ್ನ ತಗೊಂಡಿರ್ಬೋದು. ಇನ್ನು ಒಂದು 1268 ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, MCC ಮುಖಾಂತರ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಐ ರಿಕ್ವೆಸ್ಟ್ ಒನ್ಸ್ ಅಗೇನ್ ಟು ಗೋ ಥ್ರೂ MCC ಕೌನ್ಸಿಲಿಂಗ್ ಓನ್ಲಿ. 1298 ಏಮ್ಸ್ ಮಂಗಳಗಿರಿ, 1328 ಇಲ್ಲಿ ಕರ್ನಾಟಕದ ಮೂಲಕ ಸೈಂಟ್ ಜಾನ್, MCC ಮುಖಾಂತರ ಕಸ್ತೂರ್ಬಾ, KMC ಮಣಿಪಾಲ್. 1362 KMC ಮಣಿಪಾಲ್. ಇವ್ರದ್ದು ಡೌಟ್ ಏನು ಮಾಡ್ತಾರೆ, ವೆದರ್ BMC ಪ್ರಿಫರ್ ಮಾಡ್ತಾರೆ KMC ಮಣಿಪಾಲ್ ಪ್ರಿಫರ್ ಮಾಡ್ತಾರಂತ. 1366 ಏಮ್ಸ್ ರಾಯ್ಪುರ್, 1370 MCC ಮುಖಾಂತರ ಏನು ಪಾರ್ಟಿಸಿಪೇಟ್ ಮಾಡಿಲ್ಲ ಅನ್ಸುತ್ತೆ. 1444 ಏಮ್ಸ್ ರಾಯ್ಪುರ್, 1454 ಏಮ್ಸ್ ಹೈದ್ರಾಬಾದ್, 1529 ಇವರು ಅಷ್ಟೇ. ದಯವಿಟ್ಟು MCC ಮುಖಾಂತರನೇ ಬನ್ನಿ, ನೀವು BMCಗೆ ಬನ್ನಿ, MCC ಮುಖಾಂತರ ಬನ್ನಿ. 1560 ಏಮ್ಸ್ ಹೈದ್ರಾಬಾದ್, 1602 BMC. ಸೊ ನನ್ನ ಟೈಮ್ ಲಿಮಿಟ್ಸಲ್ಲಿ ಇಷ್ಟೊಂದು 71 ಜನನ ಹುಡುಕಕ್ಕೆ ಸಾಧ್ಯ ಆಯಿತು. ಸೊ ಇಫ್ ಟೈಮ್ ಪರ್ಮಿಟ್ಸ್ ನೋಡೋಣ, ಇನ್ನೊಂದಷ್ಟು ಸರ್ವೆ ಮಾಡ್ತೀನಿ. ಸೊ ದಿಸ್ ಇಸ್ ಥ್ರೂ KEA ಹು ಹ್ಯಾವ್ ಗಾಟ್ BMC, MMC. ಥ್ರೂ MCC ಎಲ್ಲ ಏಮ್ಸು, ಜಿಪ್ಪರು, ಕಿಂಗ್ ಜಾರ್ಜ್ ಸಹ ಇದ್ದಾರೆ. ಸೊ ಅವರೆಲ್ಲ ದಯವಿಟ್ಟು ಅಲ್ಲೇ ಅಡ್ಮಿಷನ್ ಆಗಿ. ಐ ವಿಶ್ ಆಲ್ ಆಫ್ ದೆಮ್ ವೆರಿ ಗುಡ್ ಲಕ್. ನೀವು ಒಂದ್ಸರಿ ಸರ್ವೆ ಮಾಡಿ. ದಿಸ್ PDF ಈಸ್ ಅವೈಲಬಲ್ ಇನ್ MCC ವೆಬ್ಸೈಟ್. ನೀವು ಒಂದಷ್ಟು ಅನಲೈಸ್ ಮಾಡಿದ್ರೆ ನಿಮ್ಗೊಂದಷ್ಟು ಐಡಿಯಾ ಬರುತ್ತೆ ಎಷ್ಟು ಜನ ಕರ್ನಾಟಕದ KEAಯಿಂದ ಥ್ರೂ MCC ಸೀಟ್ಸ್ ತಗೋಬೋದು ಅಂತ. ಸೊ ನೀವು ಸಹ ಎಷ್ಟು ರ್ಯಾಂಕ್ ಅಪ್ಗ್ರೇಡ್ ಆಗ್ಬೋದು ಅನ್ನೋದು ಸಹ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನನ್ನ ಟೈಮ್ ಲಿಮಿಟಲ್ಲಿ 71 ಜನನ ಹುಡುಕೋದಕ್ಕೆ ಇಷ್ಟೊತ್ತಾಯಿತು. ಸೊ ಹಾಗಾಗಿ ನಿಮಗೂ ಟೈಮ್ ಇರುತ್ತೆ. ಆರ್ ಯೂಸ್ ಸಮ್ AI ಟೂಲ್ ನಿಮ್ಗೆ ತಿಳಿದಿರೋದು, ನಾನಾದರೆ ಮ್ಯಾನ್ಯುಯಲಲ್ಲೇ ಮಾಡ್ತೀನಿ. ನಿಮಗೆ ಇಫ್ ಯು ಆರ್ ವೆರಿ ವೆಲ್ ವರ್ಸ್ಡ್ ವಿತ್ ಎನಿ AI ಟೂಲ್, ಸೊ ಚೆಕ್ ಮಾಡ್ಕೊಳ್ಳಿ. ಸೊ ಒಂದಷ್ಟು ಜನ ಅಂತೂ ಥ್ರೂ MCC ಮುಖಾಂತರ ಹೋಗ್ತಾರೆ. ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.